Hello, hi ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ಸೊ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಟ್ರೇಡಿಂಗ್? ಇದು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಟ್ರೇಡಿಂಗ್ ಇಸ್ ಯುವರ್ ಮೈಂಡ್ ಸೆಟ್ ಅಷ್ಟೇ. ಸೊ ಮೈಂಡ್ ಸೆಟ್ ಇದ್ಬಿಟ್ರೆ ಸಾಕ ಎಲ್ಲ ಕಾಸು ಮಾಡೋಕ್ಕಾಗುತ್ತಾ ಅಂತ ಕೇಳ್ಬೋದು. ಒನ್ ಆಫ್ ದ ಫ್ಯಾಕ್ಟ್ಸ್ ಆಫ್ ಟ್ರೇಡಿಂಗ್ ಅಂದರೆ ನೀವೇನೇ ಕಲ್ತ್ಕೊಬಂದ್ರಿ, ಏನೇ ಓದ್ಕೊಬಂದ್ರಿ, ಫಂಡಮೆಂಟಲ್ಸ್ ಓದಲಿ, ಟೆಕ್ನಿಕಲ್ ಓದಲಿ, ಫೈನಲ್ಲಾಗೆ ನೀವು ಲೈವ್ ಮಾರ್ಕೆಟಲ್ಲಿ ಕೂತ್ಕೊಂಡಾಗ ಕಾಸು ಹಾಕ್ಬಿಟ್ಟು ಟ್ರೇಡ್ ಮಾಡಿದಾಗ ದ ಮೇನ್ ಥಿಂಗ್ ಈಸ್ ಎಮೋಷ್ನಲ್ ಆ್ಯಂಡ್ ಯುವರ್ ಮೈಂಡ್ ಸೆಟ್. ಇದೆರಡೇ ನಿಮಗೆ ಕೈ ಕೊಡೋದು. ಸೊ ಎಲ್ಲರೂ ಕೂಡ ಇವಾಗ ಸಿ ಎ ಇದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಸಿ ಎಸ್ ಇರ್ತಾರೆ, ಮ್ಯಾಥಮೆಟಿಷಿಯನ್ಸ್ ಇರ್ತಾರೆ, ಎಲ್ಲ ಇರ್ತಾರೆ. ಯಾಕೆ ಅವರೆಲ್ಲ ಓದ್ಕೊಬಂದ್ಬಿಟ್ಟು ಯಾಕೆ ಕಾಸು ಮಾಡ್ತಾಯಿಲ್ಲ? ಏನೂ ಓದಿಲ್ದವರು, ಏನೂ ಮಾಡಿಲ್ದವರು ಆರಾಮಾಗಿ ಕನ್ಸಿಸ್ಟೆಂಟ್ ಪ್ರಾಫಿಟ್ಸ್ ಮಾಡ್ತಾಯಿದ್ದಾರೆ ಈ ಮಾರ್ಕೆಟಲ್ಲಿ. ಅದು ಹೇಗೆ ಮಾಡ್ತಾಯಿದ್ದಾರೆ? ಸೊ ದ ಮೈಂಡ್ ಸೆಟ್ ಆ್ಯಂಡ್ ಎಮೋಷನ್ ಥಿಂಗ್ಸ್ ಅಷ್ಟೇ. ಇನ್ನೇನು ಬಿಟ್ಟರೆ ಟ್ರೇಡಿಂಗಲ್ಲಿ ಇನ್ನೇನು ಎಕ್ಸ್ಟ್ರಾ ಏನೂ ಇಲ್ಲ. ಬಟ್ ಹಂಗನ್ಬಿಟ್ಟು ಏನು ಕಲಿದೇ ಎಂಟ್ರ್ ಆಗಬಾರ್ದು. ಫಂಡಮೆಂಟಲ್ಸ್ ಕಲಿಬೇಕು, ಟೆಕ್ನಿಕಲ್ಸ್ ಕಲಿಬೇಕು, ವರ್ಲ್ಡ್ ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು, ಎಲ್ಲ ಗೊತ್ತಿರಬೇಕು. ಅದ್ರ ಜೊತೆಗೆ ನೀವು ಮೆಂಟಲಿ ಮತ್ತು ಎಮೋಷ್ನಲಿ, ಸೈಕಲಾಜಿಕಲಿ ಹೇಗೆ ಟ್ರೇಡ್ ಮಾಡೋದು ಅನ್ನೋದು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟೆ ನೀವು ಕಲಿಬೇಕು ಹೊರತು ಅದು ಯಾವುದೇ ಬುಕ್ಕಲ್ಲಿ ಇರೋಲ್ಲ, ಏನೂ ಇರೋಲ್ಲ. ಯಾವುದೇ ನಿಮಗೆ ಥಿಯರಿ ಬುಕ್ಕು ಎಷ್ಟೇ ಓದಿದ್ರೂ ಅಷ್ಟೇ, ನೀವು ಪ್ರಾಕ್ಟಿಕಲ್ಲಾಗಿ ಸಿಸ್ಟಮ್ ಮುಂದೆ ಟ್ರೇಡ್ ಮಾಡ್ತಿದ್ದೀರಲ್ಲ, ಆವಾಗ ಎಮೋಷ್ನಲ್ ಕನೆಕ್ಟ್ ಆಗೋದು. ಫಾರ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಈಗ ಹೇಗೆ ಅಂದರೆ ಅವತಾರ್ ಮೂವಿಯಲ್ಲಿ ಅದೊಂದು ಪ್ರಾಣಿ ಇರುತ್ತೆ, ಅದಕ್ಕೆ ಮತ್ತು ಆ ಮನುಷ್ಯನಿಗೆ ಒಂದು ಕನೆಕ್ಟ್ ಆಗುತ್ತೆ. ಆವಾಗ ಅವರಿಬ್ಬರು ಎಮೋಷ್ನಲಿ ಮೆಂಟಲಿ ಕನೆಕ್ಟ್ ಆಗ್ತಾರೆ. ಸೊ ದಟ್ ಆ ಬಾಂಡಿಂಗ್ ಇದೆಯಲ್ಲ, ದ ಸೇಮ್ ಥಿಂಗ್ ದಟ್ ಶುಡ್ ಹ್ಯಾಪನ್ ಬಿಟ್ವೀನ್ ಯು ಆ್ಯಂಡ್ ದ ಟ್ರೇಡಿಂಗ್. ಅಷ್ಟೇ, ಇನ್ನೇನು ಇಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ, ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ತಾಯಿದ್ರೆ, ಟೆಕ್ನಿಕಲ್ಸ್ ನೋಡ್ತಾ ಹೋಗ್ತಾಯಿದ್ರೆ, ಫಂಡಮೆಂಟಲ್ ನೋಡ್ತಾ ಹೋಗ್ತಾಯಿದ್ರೆ, ಅದು ಹೋಗ್ತಾ ಇಟ್ ವಿಲ್ ಟೇಕ್ ಮಂತ್ಸ್ ಆ್ಯಂಡ್ ಇಯರ್ಸ್ ಅದು ಸಿಂಕ್ ಆಗೋದಕ್ಕೆ. ಗಂಟ ನೀವು ಕಾಸು ಮಾಡೋದಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನೀವು ಕಾಸು ಕಳ್ಕೊತೀರಾ. ಕಾಸು ಕಳ್ಕೊಂಡ್ರು ತಲೆ ಕೆಡ್ಸ್ಕೊಬೇಡಿ. ಬಟ್ ಲರ್ನಿಂಗ್ ಶುಡ್ ಬಿ ಆಲ್ವೇಸ್, ಓಕೆನಾ? ಲರ್ನಿಂಗ್ ಈಸ್ ಕಂಟಿನ್ಯೂಯಸ್ ಇನ್ ಟ್ರೇಡಿಂಗು. ಅದು ಯಾಕೆಂದರೆ ಒಂದಿನ ಇದ್ದಂಗೆ ಇನ್ನೊಂದು ದಿನ ಮಾರ್ಕೆಟ್ ಇರೋದಿಲ್ಲ, ಅದೇನು ಕನ್ಸಿಸ್ಟೆಂಟ್ ಆಗಿರೋದಿಲ್ಲ. ಸೊ ಎವ್ರಿ ಡೇ ಈಸ್ ಎ ಲರ್ನಿಂಗ್ ಇನ್ ಮಾರ್ಕೆಟ್. ಸೊ ನಾನಿನ್ನು ಹೋಗ್ತಾ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಫಂಡಮೆಂಟಲ್ಸಲ್ಲಿ ಏನೇನು, ಟೆಕ್ನಿಕಲ್ಸಲ್ಲಿ ಏನೇನು, ನನ್ನ ಆಲ್ಮೋಸ್ಟು 10 years to 12 years ಎಕ್ಸ್ಪೀರಿಯನ್ಸ್ನ ಐ ವಿಲ್ ಶೇರ್ ಇಟ್ ಇನ್ ಎ ಶಾರ್ಟ್ ವೇ. ನಿಮಗೆ ಯೂಸ್ ಆಗ್ಬೋದು ನನ್ನ ಎಕ್ಸ್ಪೀರಿಯನ್ಸು. ಸೊ ದಟ್ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸೊ ಈ ಥರ ಮೋರ್ ಕಂಟೆಂಟ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಕೂಡ ಒಂದು ಜೋಶ್ ಬರುತ್ತೆ ವಿಡಿಯೋಸ್ ಮಾಡೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ, ಓಕೆನಾ? ಬಾಯ್.